ಇವತ್ತು ಕರ್ನಾಟಕ ಟಿಪ್ಪು ಸುಲ್ತಾನ್ ಕಚೇರಿಯಲ್ಲಿ ಮಾಧ್ಯಮದವರು ಹಾಗೂ ನಮ್ಮ ಸೋಷಿಯಲ್ ಮೀಡಿಯಾ ಮಿತ್ರರು ಇವತ್ತು ಬಂದಿದ್ದಾರೆ. ನಾವು ಕರೆಸಿದೀವಿ ಸಭೆ. ಈ ಮೀಟಿಂಗ್ ಅಲ್ಲಿ, ಈ ಸುದ್ದಿಗೋಷ್ಠಿಯಲ್ಲಿ ಇವತ್ತು ಮಹತ್ವದ ನಾವು ಒಂದು ಘೋಷಣೆ ಹಾಗೂ ಭಾರತ ದೇಶದಲ್ಲಿ ನಡೀತಾ ಇರೋದು ದರ್ಗಾಗಳ ಮೇಲೆ, ಮಸೀದಿಗಳ ಮೇಲೆ ದೌರ್ಜನ್ಯ ಖಂಡಿಸ್ತಾ ಇದ್ದೀವಿ. ನಮ್ಮ ಭಾರತ ದೇಶದ 850 ವರ್ಷದ ಹಳೆ ಹಜರತ್ ಖಾಜಾ ಗರೀಬ್ ನವಾಜ್ ಚಿಶ್ತಿ ರಹಮತುಲ್ಲಾ ಅಲೈಹಿ ದರ್ಗಾ ಏನಿದೆ, ದರ್ಗಾದ ಮೇಲೆ ಮೊಕದ್ದಮೆ ಹಾಕೋದು, ಸರ್ವೆ ಮಾಡೋ ಅನ್ನೋದು, ಸರ್ವೆಯಲ್ಲಿ ಅಲ್ಲಿ ದೇವಸ್ಥಾನ, ದರ್ಗಾ ಅಲ್ಲಿ ಈಶ್ವರ ದೇವಸ್ಥಾನ ಇದೆ, ಲಿಂಗ ಇದೆ ಅಂತ ಹೇಳೋದು, ಇದು ನಮ್ಮ ಭಾರತ ದೇಶಕ್ಕೆ, ನಮ್ಮ ಸಂವಿಧಾನಕ್ಕೆ ಅವಮಾನ. ಆದ್ರಿಂದ ನಾವು ಇವತ್ತು ಈ ರೀತಿ ಏನು ಸಿಂಬಲ್ ಅಲ್ಲಿ ನಡೆದ ಘಟನೆಯಲ್ಲಿ 4-5 ಯುವಕರು ಅಲ್ಲಿ ಗೋಲಿಬಾರಿಂದ ಸತ್ತಿದ್ದಾರೆ. ಅದಕ್ಕೆ ಕಾಣಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತಾ ಇಲ್ಲ. ಇವತ್ತು ನಮ್ಮ RSS ಪ್ರಮುಖರು ಅದೇ ಹೇಳಿದ್ದಾರೆ, ನಾವು 2-3 ನಮ್ದು ಏನು ಇತ್ತು ಅದ್ರಲ್ಲಿ ನಾವು ಗೆದ್ದಿದ್ದೀವಿ. ಎಲ್ಲಾ ಮಸೀದಿಗಳಲ್ಲಿ, ಎಲ್ಲಾ ನಾವು ದರ್ಗಾ ಅಲ್ಲಿ ನಾವು ಸಿಂಗ ಹುಡ್ಕೋಕ್ ಆಗೋಲ್ಲ ಅಂತ ಹೇಳಿದ್ದಾರೆ, ಹುಡುಕ್ಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆ ವಹಿಸ್ಕೋಬೇಕು. ಇಂಥ ಮೊಕದ್ದಮೆ ಹಾಕೋ ಟೈಮಲ್ಲಿ ಅವ್ರಿಗೆ ವಿಚಾರಣೆ ಮಾಡಿ ರದ್ದುಪಡಿಸಬೇಕು. ನಮ್ಮ ಭಾರತ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಬೇಕಂತದ್ದು ಸರ್ಕಾರದ ಜವಾಬ್ದಾರಿ, ನ್ಯಾಯಾಲಯದ ಜವಾಬ್ದಾರಿ ಇರ್ತಾರೆ. ಅದೇ ರೀತಿ ಎರಡನೇ ಘಟನೆ ಏನಾಗ್ತಾ ಇದೆ, ಬಹಳ ನಮ್ಗೆ ಭಾರತೀಯರು ಎಲ್ಲರಿಗೂ ನೋವಾಗ್ತಾ ಇರೋದು ಏನಂದ್ರೆ, ನಮ್ಮ ಪಕ್ಕದ ದೇಶ ಏನಿದೆ ಬಾಂಗ್ಲಾದೇಶದಲ್ಲಿ ಒಂದು ಸ್ವಾಮೀಜಿಯವ್ರನ್ನ ಅರೆಸ್ಟ್ ಮಾಡಿ, ದೇಶದ್ರೋಹಿ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬಿಟ್ಟು, ಮತ್ತೆ ಅವ್ರ ಸಾಚರನ್ನು ಸಹ ಅರೆಸ್ಟ್ ಮಾಡಿ ಅವ್ರಿಗೂ ಜೈಲ್ಗೆ ಹಾಕಿ ಹಿಂದೂಗಳು ದೇವಸ್ಥಾನ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ಅತ್ಯಾಚಾರ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮನೆಗಳಲ್ಲಿ ಎಲ್ಲ ಲೂಟಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅದು ಕಾಣಿಸ್ತಾ ಇದೀವಿ ನಾವು ಇವತ್ತು. ಕರ್ನಾಟಕ ಟಿಪ್ಪು ರಾಜ್ಯ ಸಮಿತಿ ನಾವು ಇದು ಕಾಣಿಸ್ತಾ ಇದೀವಿ. ತಕ್ಷಣ ಅದಕ್ಕೆ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೋಬೇಕು, ಶಾಂತಿ ಸೌಹಾರ್ದ ಅಲ್ಲಿ ಕಾಪಾಡಬೇಕು. ಆಗಿರೋ ಅಲ್ಲಿ ಹಿಂದೂಗಳಿಗೆ ದೌರ್ಜನ್ಯ ಏನ್ ಆಗ್ತಾ ಇದೆ, ಆದ್ರಿಂದ ಕೇಂದ್ರ ಸರ್ಕಾರ ಅಲ್ಲಿ ತಕ್ಷಣ ಹೋಗ್ಬೇಕು, ತಕ್ಷಣ ಅಲ್ಲಿ ಇರೋ ಹಿಂದೂಗಳಿಗೆ ರಕ್ಷಣೆ ಮಾಡ್ಬೇಕು, ಅವ್ರಿಗೆ ಎಲ್ಲಾ ವ್ಯವಸ್ಥೆ ಮಾಡ್ಬೇಕಂತ ಇವತ್ತು ನಾವು ಹೇಳ್ತಾ ಇದೀವಿ.